ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋವೆಕಾಯಿಯ ಪಾಯಸ ಅಂದರೆ ಕುಂಬಳಕಾಯಿಯ ಪಾಯಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ನನ್ನ ಚಾನಲಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಗೋವೆಕಾಯಿಯ ಪಾಯಸವನ್ನು ಮಾಡೋದು ಹೇಗೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಗೋವೆಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಇರುತ್ತೆ. ಅದಕ್ಕೆ ಕುಂಬಳಕಾಯಿ, ಗ್ರೀನ್ ಕಲರ್ ಕುಂಬಳಕಾಯಿ ಅಂತ ಕರೀತಾರಲ್ಲ, ಹಸಿರು ಕುಂಬಳಕಾಯಿ ಅಂತಲೂ ಕೂಡ ಕರೀತಾರೆ. ಹಾಗೆ ನಮ್ಮ ಕಡೆ ಎಲ್ಲ ಇದನ್ನು ಗೋವೆಕಾಯಿ ಅಂತ ಕರೀತಾರೆ, ಗೋವೆ ಹಣ್ಣು ಅಥವಾ ಗೋವೆಕಾಯಿ ಅಂತಲೇ ಕರೀತಾರೆ. ಹಾಗೆ ಇದನ್ನು ಸಿಪ್ಪೆ ತೆಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡ್ರೆ ಆಯಿತು. ಮಧ್ಯದಲ್ಲಿರುವಂಥ ಬೀಜವನ್ನು ಕೂಡ ತೆಕ್ಕೊಳ್ಬೇಕು. ಈ ರೀತಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ, ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ನಾನೀಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರೋದು 3 ಏಲಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಒಂದು 10 ಗೋಡಂಬಿ, ಒಂದು ಹೋಳಷ್ಟು ಕಾಯಿ ತುರಿ, ಹಾಗೆ ಒಂದು 15-20ರಿಂದ ಬಾದಾಮಿ, ಸ್ವಲ್ಪ ಎಳ್ಳನ್ನು ತಗೊಂಡಿದ್ದೀನಿ. ಹಸಿದಾಗಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದು ಗೋವೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ನಾನು, ಸಣ್ಣದಾಗಿ ಕಟ್ ಮಾಡಿ, ಅದು ಕೂಡ ಬೆಂದಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಚೆನ್ನಾಗಿ ಬೆಂದಿದೆ. ಅದರದ್ದು ನೀರನ್ನು ನಾನಿಲ್ಲಿ ಸೋದಿಸ್ಕೊಂಡಿದ್ದೀನಿ, ಅಂದರೆ ನೀರನ್ನು ತೆಕ್ಕೊಂಡಿದ್ದೀನಿ. ನಾನು ಅದನ್ನು ಚೆಲ್ಲಲಿಕ್ಕೆ ಹೋಗಲಿಲ್ಲ, ನೀರನ್ನು ಹಾಗೆ ಇಟ್ಟಿದ್ದೀನಿ, ಬೇಕಾದಷ್ಟು ಹಾಕ್ಕೊಳ್ಬೋದು ಅಂತ ಹೇಳಿ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದನ್ನು ಇದೇ ಜಾರಿಗೆ, ಅಂದರೆ ಏನು ಎಳ್ಳು ಮತ್ತು ಕಾಯಿ ತುರಿ, ಗೋಡಂಬಿ ಮತ್ತು ಬಾದಾಮಿಯನ್ನು ರುಬ್ಕೊಂಡಿದ್ದೆ, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಹುಟ್ಟಲ್ಲೇ ಈ ರೀತಿ ನಾದ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸ್ವಲ್ಪವೇ ನಾನು ಜಸ್ಟಾಗಿ ಸ್ವಲ್ಪವೇ ಕಟ್ ಮಾಡ್ತಾ ಇದ್ದೀನಿ ಹುಟ್ಟಲ್ಲೇ, ಅಂದರೆ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಗಲಿ ಹೇಳಿ, ಆ ಕಾರಣಕ್ಕೆ. ಹಾಗೆ ಸ್ವಲ್ಪವನ್ನು ರುಬ್ಬಿ ಹಾಕ್ತಾ ಇದ್ದೀನಿ. ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಹೇಳಿ. ನೋಡಿ, ಈಗ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಎಷ್ಟು ಬೇಕೋ, ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನಾವು ಇದನ್ನು ಕಡ್ಕೊಂಡ್ರೆ ಆಯಿತು. ನೀಟಾಗಿ ಒಂದ್ಸರಿ ಎಲ್ಲವನ್ನು ಕಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹೇಳಿ, ಎಳ್ಳು ಹಾಕಿರೋದ್ರಿಂದ ಮತ್ತು ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಕೂಡ ಹಾಕ್ಕೊಳ್ಬೋದು, ಯಾರಿಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ಹಾಕ್ಕೊಳ್ಬೋದು. ಬೆಲ್ಲ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ಅಷ್ಟೇ. ಬೆಲ್ಲ ಬೇಕು ಅನ್ನೋರು ಬೆಲ್ಲ ಕೂಡ ಹಾಕಿ ತಿನ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಕಡ್ಕೊಂಡು ಆದಮೇಲೆ ಕುದಿ ಬರ್ತಾ ಇದೆಯಲ್ಲ, ಆ ಟೈಮಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ, ಅಂದರೆ ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ. ತುಪ್ಪದಿಂದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಾ ಇಲ್ಲ, ಆ ಕಾರಣಕ್ಕೆ ನಾನಿಲ್ಲಿ ಖಾಲಿ ತುಪ್ಪವನ್ನು ಮಾತ್ರ ಹಾಕ್ತಾಯಿದ್ದೀನಿ. ಇದು ಈಗ ಕುದಿ ಬರುವ ಟೈಮ್, ಆ ಕಾರಣಕ್ಕೆ. ಮತ್ತು ತೀರ ದಪ್ಪ ಅಂದರೆ ತೆಳ್ಳಗೆ ಮಾಡ್ಕೊಂಡು ಹೋದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ನೀರು ಮಾಡಿದರೆ ಚೆನ್ನಾಗಿರಲ್ಲ, ದಪ್ಪ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಂತ ಅನಿಸುತ್ತೆ. ತೀರ ನೀರು ಅಂತ ಅಂದರೆ ಅದು ಸ್ವಲ್ಪ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಹೇಳಿ, ಆ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು. ಈಗ ಕುದಿ ಬಂದಿದೆ, ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.